ಅವರಿವರಿಂದ ಸುಲಿಗೆ ಮಾಡಿ ಭ್ರಷ್ಟಾಚಾರದಿಂದ ಅನ್ಯಾಯ ಮಾಡಿದ ಅಕ್ರಮ ಸಂಪತ್ತು ಎಂದಿಗೂ ಮನುಷ್ಯನನ್ನು ನೆಮ್ಮದಿಯಿಂದ ಇರಲು ಅವಕಾಶ ಕೊಡುವುದಿಲ್ಲ. ಜೀವನದಲ್ಲಿ ತೃಪ್ತಿ ಎಂಬುದನ್ನು ಮೈಗೂಡಿಸಿಕೊಂಡರೆ ಮಾತ್ರ ದುರಾಸೆ ಆ ಜಾಗದಲ್ಲಿ ಸುಳಿಯುವುದಿಲ್ಲ ಎಂದು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿ ಎನ್ ಸಂತೋಷ್ ಹೆಗ್ಡೆ ತಿಳಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಬ್ರಿಲಿಯಂಟ್ ಪಿಯು ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ಬುಧವಾರದಂದು ಬೆಳಿಗ್ಗೆ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಳ್ಳಲಾಗಿದ್ದ ದಶಮಾನೋತ್ಸವ ಸಂಭ್ರಮ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಪ್ರಸ್ತುತ ಸನ್ನಿವೇಶ ನೋಡಿದರೆ ಜೈಲಿಗೆ ಹೋಗಿ ಜಾಮೀನು ಪಡೆದುಕೊಂಡು ವಾಪಸ್ ಬರುವಂತವರಿಗೆ ಅದ್ದೂರಿ ಸ್ವಾಗತ ಮತ್ತು ಅಧಿಕಾರದಲ್ಲಿ ಇದ್ದಾರೆ ಎಂದು ರಾಜಕೀಯ ಸನ್ನಿವೇಶದ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು. ಇದನ್ನು ಹೊರತುಪಡಿಸಿ ತೃಪ್ತಿ ಮತ್ತು ಮೌಲ್ಯಗಳಿದ್ದರೆ ಮಾತ್ರ ಜೀವನದಲ್ಲಿ ಸಂತೋಷವಾಗಿರಲು ಸಾಧ್ಯವಾಗುತ್ತದೆ. ನಾನು ಲೋಕಾಯುಕ್ತಕ್ಕೆ ಬರುವವರೆಗೂ ಸಮಾಜದಲ್ಲಿ ಆಗುವ ಅನ್ಯಾಯದ ಬಗ್ಗೆ ಅಷ್ಟೊಂದು ಅರಿವು ಇರಲಿಲ್ಲ. ನಾನು ಸುಖವಾಗಿದ್ದೆ, ಬಹಳಷ್ಟು ಜನರು ಕೂಡ ಸುಖವಾಗಿದ್ದಾರೆ ಎಂದುಕೊಂಡಿದ್ದಾರೆ ಎಂದು ಅಂದುಕೊಂಡಿದ್ದ ವ್ಯಕ್ತಿ ನಾನು. ನಂತರದಲ್ಲಿ ತಿಳುವಳಿಕೆ ಹುಸಿ ಆಯಿತು. ಲೋಕಾಯುಕ್ತದಲ್ಲಿ ನಾನು ಕೆಲಸ ಮಾಡುವಾಗ ಅನೇಕ ಅನ್ಯಾಯಗಳನ್ನ ಕಂಡೆನು. ಈ ರೀತಿ ಏಕೆ ಆಗುತ್ತಿದೆ ಎಂದು ನನ್ನಲ್ಲೇ ಚರ್ಚೆ ಮಾಡಿದಾಗ ಇದು ವ್ಯಕ್ತಿಗಳ ತಪ್ಪಲ್ಲ, ಸಮಾಜದ ತಪ್ಪು ಎಂದು ಗೊತ್ತಾಯಿತು ಎಂದರು. ಇಂದಿನ ದಿನಗಳಲ್ಲಿ ಗ್ರಾಮದೊಳಗೆ ಯಾರಾದರೂ ಜೈಲಿಗೆ ಹೋಗಿದ್ರೆ ಆ ಮನೆ ಹತ್ತಿರ ನೀನು ಹೋಗ್ಬೇಡ ಎಂದು ಪೋಷಕರು ಹೇಳುತ್ತಿದ್ರು. ಅಂದಿನ ಸಮಾಜ ಸಾಮಾಜಿಕವಾಗಿ ತಪ್ಪು ಮಾಡಿದವರನ್ನ ಬಹಿಷ್ಕರಿಸುತ್ತಿತ್ತು. ಇದರಿಂದಲೇ ಅಂದು ಜನರು ತಪ್ಪು ಮಾಡಲು ಹೆದರುತ್ತಿದ್ರು. ತಪ್ಪು ಮಾಡುವವರು ಇದ್ದರೂ ಕೂಡ ಸಂಖ್ಯೆ ಬಹಳ ಕಡಿಮೆ ಇತ್ತು. ಆದರೆ ಪ್ರಸ್ತುತ ಸಮಾಜದಲ್ಲಿ ಜನರ ಭಾವನೆ ನೋಡಿದರೆ ಶ್ರೀಮಂತಿಕೆ, ಅಧಿಕಾರ ಪೂಜಿಸುವಂತಹ ಸಮಾಜದಲ್ಲಿದ್ದೇವೆ. ಈ ಸಮಾಜದ ಬದಲಾವಣೆಯಾಗದೆ ಶಾಂತಿ, ನೆಮ್ಮದಿ ಸಿಗಲು ಸಾಧ್ಯವಿಲ್ಲ. ಮೊದಲು ಸಮಾಜದ ಬದಲಾವಣೆಯಾದರೆ ಮಾತ್ರ ಜನರು ಕೂಡ ತಮ್ಮ ಭಾವನೆಯನ್ನ ಬದಲಾಯಿಸಬಹುದು ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್, ಪಿಯು ಕಾಲೇಜ್ ಶಿಕ್ಷಣ ಸಂಸ್ಥೆ ಉಪನಿರ್ದೇಶಕ ಸಿಎಂ ಮಹಾಲಿಂಗಯ್ಯ, ಬ್ರಿಲಿಯಂಟ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಎಚ್.ಎಸ್. ಅನಿಲ್ ಕುಮಾರ್, ಶ್ರೀ ಧರ್ಮಸ್ಥಳ ಆಯುರ್ವೇದ ಆಸ್ಪತ್ರೆ ಮತ್ತು ಕಾಲೇಜು ಪ್ರೊಫೆಸರ್ ಡಾಕ್ಟರ್ ಗುರು ಬಸವರಾಜು, ಪ್ರಾಂಶುಪಾಲ ಚೌರೇಗೌಡ, ರಘು ಇತರರು ಸೇರಿದಂತೆ ಉಪಸ್ಥಿತರಿದ್ದರು. ತಪ್ಪು ಮಾಡಿದ್ದವರನ್ನ ದೂರ ಇಡ್ತಾರೆ. ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆಗೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ವಿದ್ಯಾರ್ಥಿನಿಯರೇ, ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕಾದ್ರೆ ಈ ಸಮಾಜದ ಭಾವನೆಯನ್ನು ಬದಲಾಯಿಸಬೇಕು. ಇವತ್ತು ಎಂಥ ಭಾವನೆ ಇದೆ ಸಮಾಜದಲ್ಲಿ. ಈ ಒಂದು ಸಮಾಜದ ಹಿಂದೆ ನಾನು ಚಿಕ್ಕವನಾಗಿದ್ದಾಗ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಮನೆ ಹತ್ರ ಹೋಗಬೇಡ ಅಂತ. ಇವತ್ತು ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬರುವಂತಹ ವ್ಯಕ್ತಿಗಳನ್ನ ಸ್ವಾಗತ ಮಾಡಕ್ಕೆ ಏರ್ಪೋರ್ಟ್ಗೆ ಹೋಗ್ತೇವೆ, ಬಸ್ ಸ್ಟೇಷನ್ಗೆ ಹೋಗ್ತೇವೆ, ರೈಲ್ವೆ ಸ್ಟೇಷನ್ಗೆ ಹೋಗ್ತೇವೆ. ಎಂಥ ಸಂದೇಶವನ್ನು ನಾವು ಕಳಿಸ್ತೇವೆ ಮಕ್ಕಳಿಗೆ. ಶ್ರೀಮಂತನಾಗಿದ್ರೆ ಸಾಕು, ಅಧಿಕಾರದಲ್ಲಿದ್ದರೆ ಸಾಕು. ಶ್ರೀಮಂತನಾಗುವುದರಲ್ಲಿ ಏನೂ ತಪ್ಪಿಲ್ಲ, ದೊಡ್ಡ ಹುದ್ದೆಯಲ್ಲಿ ಇರೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಯಾವ ದಾರಿಯಲ್ಲಿ ಆ ಹುದ್ದೆಗೆ ಹೋದ, ಯಾವ ದಾರಿಯಲ್ಲಿ ಶ್ರೀಮಂತನಾದ ಅನ್ನೋ ಒಂದು ವಿಚಾರ ಬಹಳ ಮುಖ್ಯವಾದದ್ದು. ಆ ಹಿನ್ನೆಲೆಯಲ್ಲಿ ಇವತ್ತೇನಾಗಿದೆ ಅಂದರೆ ಸಮಾಜದಲ್ಲಿ ಬಹಳಷ್ಟು ಪೈಪೋಟಿ ಶುರುವಾಗಿದೆ. ನಾನು ಶ್ರೀಮಂತನಾಗಬೇಕು, ಯಾವ ದಾರಿಯಲ್ಲಾದರೂ ಪರವಾಗಿಲ್ಲ, ದೊಡ್ಡ ಹುದ್ದೆಗೆ ಹೋಗ್ಬೇಕು. ಯಾಕಂದ್ರೆ ದೊಡ್ಡ ಹುದ್ದೆಯಲ್ಲಿದ್ರೆ ಶ್ರೀಮಂತಿಕೆ ಬಂದೇ ಬರ್ತದೆ. ಶ್ರೀಮಂತನಾಗಿದ್ರೆ ದೊಡ್ಡ ಹುದ್ದೆ ಖರೀದಿ ಮಾಡಬಹುದು. ಆ ಒಂದು ತಿಕ್ಕಾಟದಲ್ಲಿ ಮುಂದೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಕ್ಕೆ ಸಾಧ್ಯವಿಲ್ಲ. ನಿಮ್ಮ ಭವಿಷ್ಯ ಯಾವ ರೀತಿ ಆಗ್ಬಹುದು ಅನ್ನೋದ್ರ ವಿಚಾರದಲ್ಲಿ ಸ್ವಲ್ಪ ಮಾಹಿತಿ ನಾನು ಕೊಡಬಯಸ್ತೇನೆ ನಿಮಗೆ. ನನ್ನ ಅನಿಸಿಕೆಯಲ್ಲಿ ಇವತ್ತು ಇರುವಂತಹ ಪರಿಸ್ಥಿತಿಗೆ ಮೂಲ ಕಾರಣ ದುರಾಸೆ ಅನ್ನೋ ಒಂದು ರೋಗ. ಆ ರೋಗಕ್ಕೆ ಮಿತಿ ಇಲ್ಲ, ಆ ರೋಗಕ್ಕೆ ಮದ್ದಿಲ್ಲ, ಆ ರೋಗ ಕಾನೂನಿಗೆ ಹೆದರಲ್ಲ. ಶ್ರೀಮಂತನಾಗಬೇಕು, ಎಲ್ಲಾ ರೀತಿಯಲ್ಲೂ ಶ್ರೀಮಂತನಾಗಬೇಕು ಅನ್ನೋದು ಒಂದೇ ಒಂದು ಅಭಿಪ್ರಾಯ. ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ನಿಮಗೆ. ಯಾವ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಈ ದುರಾಸೆ ಉದ್ಭವ ಆಗಿದೆ, ಯಾವ ಮಟ್ಟಕ್ಕೆ ಹೋಗಿದೆ ಅನ್ನೋ ವಿಚಾರದಲ್ಲಿ 50ನೇ ದಶಕದಲ್ಲಿ ಒಂದು ಹಗರಣ ಬಯಲಿಗೆ ಬಂದಿತ್ತು, ಜೀಪ್ ಹಗರಣ. ಅದರಲ್ಲಿ
ಕೆಲವು ಅಧಿಕಾರದಲ್ಲಿದ್ದವರು 52 ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದರು. ಒಂದು ದಶಕಕ್ಕೆ ಅಥವಾ 2-3 ದಶಕಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಆ 2-3 ದಶಕದಲ್ಲಿ ಸಾವಿರಾರು ಹಗರಣಗಳು ನಡೀತವೆ. ಆ ದಶಕದಲ್ಲಿ ಆದಂತಹ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದಂತಹ ಮಾತು, ಅಂದು 85ರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ 1 ರೂಪಾಯಿಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು 15 ಪೈಸೆ ಮಾತ್ರ. ಯಾವ ರೀತಿಯಲ್ಲಿ ಮುಂದಕ್ಕೆ ಅಭಿವೃದ್ಧಿ ಆಗಬಹುದು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ. ಒಂದೊಂದು ಹಗರಣದಲ್ಲಿ ಒಂದೊಂದು ರಾಜ್ಯದ ವರ್ಷದ ಬಜೆಟ್ ಹಣಕ್ಕಿಂತ ಜಾಸ್ತಿ ಸೋರ್ಕೊಂಡು ಹೋಗ್ತಾ ಇದೆ. 2024ನಲ್ಲಿದ್ದೇವೆ, ದುರಾಸೆ ಕಮ್ಮಿ ಆಗಿಲ್ಲ. ಇವತ್ತು 100 ರೂಪಾಯಲ್ಲಿ 15 ಪೈಸೆ ಹೋಗ್ಬೋದು. ಇದರ ಪರಿಣಾಮ ಏನು? ನಮ್ಮ ಪಕ್ಕದ ರಾಷ್ಟ್ರಗಳನ್ನು ನೋಡಿ. ಪಾಕಿಸ್ತಾನದಲ್ಲಿ 1 ಲೀಟರ್ ಹಾಲಿಗೆ 210 ರೂಪಾಯಿ, ಇದು ಗೂಗಲ್ ಅಲ್ಲಿದೆ. ಶ್ರೀಲಂಕಾದ ವಿಚಾರ ಹೇಳುವುದೇ ಬೇಡ. ಅದೇ ರೀತಿ ನಾವು ಆ ಮಟ್ಟಕ್ಕೆ ಹೋದರೆ ಆ ದೇಶಕ್ಕೆ ಇರದಂತಹ ಒಂದು ಸಮಸ್ಯೆ ನಮಗೆ ಬರಬಹುದು. ಅದು ಕ್ರಾಂತಿ ಅನ್ನುವ ಒಂದು ವಿಚಾರ. ಕ್ರಾಂತಿಯಲ್ಲಿ ಗೆದ್ದವರೆಲ್ಲ ಎಲ್ಲರೂ ಸೋತವರೇ. ಕ್ರಾಂತಿ ಈ ದೇಶದಲ್ಲಿ ಆದರೆ ಈ ದೇಶ 25 ಬೇರೆ ಬೇರೆ ದೇಶ ಆಗಬಹುದು. ಏನು ಭವಿಷ್ಯನ ನೀವು ನೋಡಬಹುದು, ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೆ ಪರಿಹಾರ ಒಂದೇ ಒಂದು, ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ, ತೃಪ್ತಿ ಅನ್ನುವ ಗುಣ, ಕಂಟೆಂಟ್ಮೆಂಟ್ ಅಂತೇಳಿ. ತೃಪ್ತಿ ಇದ್ರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನ ನೀವು ಅಳವಡಿಸಿದ್ರೆ ಆ ತೃಪ್ತಿ ದುರಾಸೆಗೆ ಮಟ್ಟ ಹೋಗ್ತದೆ. ಸಮಾಜದಲ್ಲಿ ತೃಪ್ತಿ ಇದ್ರೆ ಶಾಂತಿ ಸೌಹಾರ್ದ ಕೂಡ ಇರ್ತದೆ. ವಿದ್ಯಾರ್ಥಿಗಳೇ, ತೃಪ್ತಿ ಅಂದ್ರೆ ಒಂದು ಹಂತಕ್ಕೆ PUC ಆಯ್ತು, ಡಿಗ್ರಿ ಆಯ್ತು, ಎಲ್ಲ ಆಯ್ತು, ಕೆಲಸ ಸಿಕ್ತು, ಇನ್ನೇನು ಬೇಡ, ನಾನು ಸನ್ಯಾಸಿ ಆಗ್ತೇನೆ ಅಂತಲ್ಲ. ನಿಮ್ಮಲ್ಲಿ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು. Ambition to become somebody big, ambition even to become rich. Legitimately earn wealth is no product of sin. Earn as much as you want, but not by putting your hands into somebody's pocket, not by stealing from somebody's plate. ಅಂಥ ಸಂಪತ್ತು ಎಂದೂ ಸಂತಸ ತರಲ್ಲ. ಇತ್ತೀಚೆಗೆ ನೀವು ಟಿವಿಯಲ್ಲಿ ನೋಡಿರ್ಬೋದು, ಒಬ್ಬರು ಮೆಂಬರ್ ಆಫ್ ಪಾರ್ಲಿಮೆಂಟ್, ಒಂದು ರಾಜ್ಯದವರು, ಅವರ ಮನೆ ಇನ್ಕಮ್ ಟ್ಯಾಕ್ಸ್ನವರು ದಾಳಿ ಮಾಡ್ತಾರೆ. 250 ಕೋಟಿ ರೂಪಾಯಿ ಕಬಾಟಲ್ಲಿ ಕಂತೆ ಕಟ್ಟಿಟ್ಟಿದ್ರು. ಏನ್ ತೃಪ್ತಿ ಬರ್ತದೆ ಸರ್? ಅವ್ರ ಸಂತಸ ಬರ್ತದೆ ಅದರಿಂದ? ಇದು ದಿನನಿತ್ಯ ಅವರಲ್ಲಿರುವಂತಹ ಒಂದು ಹೆದರಿಕೆ. ಯಾವಾಗ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೆ, ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೆ, ಯಾವಾಗ ದರೋಡೆಕೋರರು ಬರ್ತಾರೆ. ಇಷ್ಟೊಂದು ಹಣ, ನಗದು ಹಣ ಮನೆಯಲ್ಲಿ ಬಿದ್ದಿದ್ರೆ